ಹಾಸನದಲ್ಲಿ ಮತ್ತೆ ನಟ ಯಶ್ ತಾಯಿ ರಂಪಾಟವನ್ನ ಮಾಡಿದ್ದಾರೆ. ಸೈಟ್ಗೆ ಹಾಕಿದ್ದ ತಂತಿ ಬೇಲಿಯನ್ನ ತೆರವುಗೊಳಿಸಿದ್ದಾರೆ ಯಶ್ ತಾಯಿ ಪುಷ್ಪ. ಮತ್ತೆ ಕಾಂಪೌಂಡ್ ಹಾಕೋಕೆ ಯಶ್ ತಾಯಿ ಪುಷ್ಪ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಯಶ್ ತಾಯಿ ಹಾಕಿರುವಂತಹ ಕಾಂಪೌಂಡ್ ಅನ್ನ ಆ ಒಂದು ಜಾಗದ ಮಾಲೀಕರು ಒಡೆದು ಹಾಕಿದ್ದು. ಈಗ ಮತ್ತೆ ಕೋರ್ಟ್ ಆದೇಶವಿದೆ ಅಂತ ಬೋರ್ಡ್ ಅನ್ನ ಕಿತ್ತೆಸೆದಿದ್ದಾರೆ ಪುಷ್ಪ. ಜಿಪಿಎ ಹೋಲ್ಡರ್ ದೇವರಾಜು ಹಾಕಿದ್ದ ಬೋರ್ಡ್ ಅನ್ನ ತೆರವು ಮಾಡಲಾಗಿದೆ. ಮನೆ ಮುಂದೆ ಬಂದ ದೇವರಾಜ್ಗೆ ಯಶ್ ತಾಯಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವುದೋ ಜಾಗಕ್ಕೆ ಇನ್ಯಾವುದೋ ದಾಖಲೆ ತಂದಿದ್ಯಾ, ನೀನು ಬಂದಿಲ್ಲಿ ರೌಡಿಸಂ ಮಾಡ್ತಿದ್ಯಾ, ನಾನು ಇದೇ ಊರ ಮಗಳು, ಹೆದರಿಸೋದಕ್ಕೆ ಬರಬೇಡ ಅಂತ ಆವಾಜನ ಹಾಕಿದ್ದಾರೆ. ಇದು ನಮ್ ಜಾಗ, ನಾನು ಖರೀದಿ ಮಾಡಿದ್ದೀನಿ ಅಂತ ಆವಾಜನ್ನ ಹಾಕಿರುವಂಥದ್ದು ಯಶ್ ತಾಯಿ. ಕೋರ್ಟ್ ಮೂಲಕ ಬಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪುಷ್ಪ. ಹಾಸನದಲ್ಲಿ ಮತ್ತೆ ನಟ ಯಶ್ ತಾಯಿ ರಂಪಾಟವನ್ನ ಮಾಡಿದ್ದಾರೆ. ಯಾವಾಗ ಹೋಯ್ತು ನೀವು? ಯಾವ್ಯಾವಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್? ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ನಮ್ಮ ತಾಯಿ ಲಕ್ಷ್ಮಮ್ಮನ ಎಲ್ಲೋ ಇರ್ತಾರೆ ಅಂದ್ರೆ ಮೇಡಮ್ ನಿಮ್ದು ಅಂತ ಶೋ ಮಾಡಿ ಮೇಡಮ್. 5 ಕುಂಟೆ ಅವಂದು, ನಂದು 40-60 ಸೈಟ್. ಅವ್ನ 5 ಕುಂಟೆ ಅಲ್ಲಿ, ನನ್ ಜಾಗ 40-60. 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲಾದ ಕರೀರಿ, ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಂ ಮಾಡದ? ಅಣ್ತಮ್ದರೆಲ್ಲ ಬರೋದು. ನೆನೆ ನಮ್ಮ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ. ಹುಡ್ಗನ್ ಜೊತೆ ಏನ್ ದಿನ ಇದೇ ಕತ್ತೇನೆ. ಯಶೋರ್ಮಲ್ ಒತ್ಲಿಸಿದಾರೆ ಎಲ್ಲ. ನಾನ್ ಜಿಪಿ ಹೋಲ್ಡ್ರ್ ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಯಾಕೆ ಬಂದಿಲ್ಲ 6 ವರ್ಷ ಹೇಳಿ. ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಇನ್ನೇನು ಬೇಡ, ನಾನು ಈಗ ಇಲ್ಲಿಂದ ಹೋಯ್ತೀನಿ. ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಸೈಟ್ ಮೇಲೆ ಕೊಟ್ಟಿಲ್ಲ, ಯಾವ್ದೋ ತಗ ಬಂದಿರೋದು ಅವ್ನ ಎಲ್ಲಾರ್ದು. ಹಾಸನದಲ್ಲಿ ಮತ್ತೆ ನಟ ಯಶ್ ತಾಯಿ ರಂಪಾಟವನ್ನ ಮಾಡಿದ್ದಾರೆ. ಸೈಟ್ಗೆ ಹಾಕಿದ್ದ ತಂತಿ ಬೇಲಿಯನ್ನ ತೆರವುಗೊಳಿಸಿದ್ದಾರೆ ಯಶ್ ತಾಯಿ ಪುಷ್ಪ. ಮತ್ತೆ ಕಾಂಪೌಂಡ್ ಹಾಕೋಕೆ ಯಶ್ ತಾಯಿ ಪುಷ್ಪ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಯಶ್ ತಾಯಿ ಹಾಕಿರುವಂತಹ ಕಾಂಪೌಂಡ್ ಅನ್ನ ಆ ಒಂದು ಜಾಗದ ಮಾಲೀಕರು ಒಡೆದು ಹಾಕಿದ್ದು. ಈಗ ಮತ್ತೆ ಕೋರ್ಟ್ ಆದೇಶವಿದೆ ಅಂತ ಬೋರ್ಡ್ ಅನ್ನ ಕಿತ್ತೆಸೆದಿದ್ದಾರೆ ಪುಷ್ಪ. ಜಿಪಿಎ ಹೋಲ್ಡರ್ ದೇವರಾಜು ಹಾಕಿದ್ದ ಬೋರ್ಡ್ ಅನ್ನ ತೆರವು ಮಾಡಲಾಗಿದೆ. ಮನೆ ಮುಂದೆ ಬಂದ ದೇವರಾಜ್ಗೆ ಯಶ್ ತಾಯಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವುದೋ ಜಾಗಕ್ಕೆ ಇನ್ಯಾವುದೋ ದಾಖಲೆ ತಂದಿದ್ಯಾ, ನೀನು ಬಂದಿಲ್ಲಿ ರೌಡಿಸಂ ಮಾಡ್ತಿದ್ಯಾ, ನಾನು ಇದೇ ಊರ ಮಗಳು, ಹೆದರಿಸೋದಕ್ಕೆ ಬರಬೇಡ ಅಂತ ಆವಾಜನ ಹಾಕಿದ್ದಾರೆ. ಇದು ನಮ್ ಜಾಗ, ನಾನು ಖರೀದಿ ಮಾಡಿದ್ದೀನಿ ಅಂತ ಆವಾಜನ್ನ ಹಾಕಿರುವಂಥದ್ದು ಯಶ್ ತಾಯಿ. ಕೋರ್ಟ್ ಮೂಲಕ ಬಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪುಷ್ಪ. ಹಾಸನದಲ್ಲಿ ಮತ್ತೆ ನಟ ಯಶ್ ತಾಯಿ ರಂಪಾಟವನ್ನ ಮಾಡಿದ್ದಾರೆ. ಯಾವಾಗ ಹೋಯ್ತು ನೀವು? ಯಾವ್ಯಾವಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್? ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ನಮ್ಮ ತಾಯಿ ಲಕ್ಷ್ಮಮ್ಮನ ಎಲ್ಲೋ ಇರ್ತಾರೆ ಅಂದ್ರೆ ಮೇಡಮ್ ನಿಮ್ದು ಅಂತ ಶೋ ಮಾಡಿ ಮೇಡಮ್. 5 ಕುಂಟೆ ಅವಂದು, ನಂದು 40-60 ಸೈಟ್. ಅವ್ನ 5 ಕುಂಟೆ ಅಲ್ಲಿ, ನನ್ ಜಾಗ 40-60. 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲಾದ ಕರೀರಿ, ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಂ ಮಾಡದ? ಅಣ್ತಮ್ದರೆಲ್ಲ ಬರೋದು. ನೆನೆ ನಮ್ಮ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ. ಹುಡ್ಗನ್ ಜೊತೆ ಏನ್ ದಿನ ಇದೇ ಕತ್ತೇನೆ. ಯಶೋರ್ಮಲ್ ಒತ್ಲಿಸಿದಾರೆ ಎಲ್ಲ. ನಾನ್ ಜಿಪಿ ಹೋಲ್ಡ್ರ್ ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಯಾಕೆ ಬಂದಿಲ್ಲ 6 ವರ್ಷ ಹೇಳಿ. ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಇನ್ನೇನು ಬೇಡ, ನಾನು ಈಗ ಇಲ್ಲಿಂದ ಹೋಯ್ತೀನಿ. ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಸೈಟ್ ಮೇಲೆ ಕೊಟ್ಟಿಲ್ಲ, ಯಾವ್ದೋ ತಗ ಬಂದಿರೋದು ಅವ್ನ ಎಲ್ಲಾರ್ದು.